ಸೆಷನ್ ಬಳಿಕ ಮತ್ತೆ ಕೈಪಡೆಯಲ್ಲಿ ನಾಯಕತ್ವ ಫೈಟ್ ಜೋರಾಗಿ ನಡೀತಾ ಇದೆ. ಇನ್ನು ಸೆಷನ್ ಬಳಿಕ ಈಗ ಮತ್ತೆ ಕೈಪಡೆಯಲ್ಲಿ ನಾಯಕತ್ವ ಫೈಟ್ ನಡೀತಾ ಇದೆ. ತೆರೆಮರೆಯಲ್ಲಿ ನಡೀತಾ ಇದೆಯಾ ಮತ್ತೊಂದು ಕ್ರಾಂತಿ? ಹಾಗಾದ್ರೆ ಜನವರಿಯಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಲಾಗಿತ್ತು, ಆದ್ರೆ ಮತ್ತೊಂದು ಕ್ರಾಂತಿ ಇನ್ನು ಮುಂದೆ ಆಗುವ ಸಾಧ್ಯತೆ ಕೂಡ ಇದೆ. ಡಿಸಿಎಂ ಡಿಕೆ ಬೆಂಬಲಿಗರಿಂದ ಮತ್ತೆ ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ. ಶತಾಯ ಗತಾಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲೇಬೇಕು ಅಂತ. ಇನ್ನು ಲಿಂಗಾಯತ ಲೀಡರ್ಸ್ ಹಿಂದ ನಾಯಕರುಗಳ ಸಭೆ, ಬಣ ರಾಜಕೀಯದ ಮಧ್ಯೆ ಡಿಕೆಶಿ ಟೀಮ್ನಿಂದಲೂ ಕೂಡ ಒತ್ತಡ. ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ನೀಡುವಂತೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಬಹಿರಂಗ ಹೇಳಿಕೆ ಕೊಟ್ಟಿರೋ ಶಾಸಕ ಶಿವಗಂಗಾ ಬಸವರಾಜ್ ಅವರು ಮೊದಲಿನಿಂದಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಏನೇ ಇದ್ರೂ ಸ್ಪಷ್ಟನೆ ಕೊಡಿ ಅಂತ ಕಾಂಗ್ರೆಸ್ ಶಾಸಕರು ಹೇಳಿದ್ದಾರೆ. ಇನ್ನು ಸ್ಪಷ್ಟನೆ ನೀಡದೇ ಇದ್ರೆ ಮತ್ತೆ ಡಿಕೆ ಗುಂಪು ಗುಡುಗುವ ಸಾಧ್ಯತೆ ಕೂಡ ಇದೆ. ವರಿಷ್ಠರ ಮಾತು ಮೀರಿ ಮಾತನಾಡ್ತಿರೋ ಡಿಕೆ ಆಪ್ತರು ಬಜೆಟ್ ಪಂಚರಾಜ್ಯ ಚುನಾವಣೆಯವರೆಗೂ ಕೂಡ ಬದಲಾವಣೆ ಇಲ್ಲ. ಪವರ್ ಫೈಟ್ ವಿಚಾರದಲ್ಲಿ ಹೈಕಮಾಂಡ್ ಫುಲ್ ಸೈಲೆಂಟ್ ಆಗಿದೆ. ಆದ್ರೆ ಡಿಕೆ ಶಿವಕುಮಾರ್ ಆಪ್ತರು ಮಾತ್ರ ಫುಲ್ ವೈಲೆಂಟ್ ಆಗಿದ್ದಾರೆ. ಬಜೆಟ್ ಬಳಿಕ ನಾಯಕತ್ವ ಬದಲಾವಣೆ ಅನ್ನೋ ವಿಶ್ವಾಸ ಕೂಡ ಇದೆ. ಆದ್ರೆ ಈ ಒಂದು ವಿಶ್ವಾಸ ಎಷ್ಟು ದಿನ ಮುಂದುವರಿಯುತ್ತೆ ಅಂತ ನೋಡ್ಬೇಕಾಗತ್ತೆ. ತೆರೆಮರೆಯಲ್ಲಿ ಒಟ್ಟಿನಲ್ಲಿ ಕ್ರಾಂತಿ ಅಂತೂ ಮಾಡ್ತಾ ಇದ್ದಾರೆ. ಕ್ರಾಂತಿ ಮಾಡಲಿಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈಗ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಮತ್ತೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಸೆಷನ್ ಬಳಿಕ ಮತ್ತೆ ಒಂದು ಕೈಪಡಿಯಲ್ಲಿ ನಾಯಕತ್ವ ಫೈಟ್ ಜೋರಾಗಿ ನಡೀತಾ ಇದೆ. ತೆರೆಮರೆಯಲ್ಲಿ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ. ಈಗಲಾದ್ರೂ ಈ ಒಂದು ನಾಯಕತ್ವ ಬದಲಾವಣೆಗೆ ಏನಾದ್ರೂ ಬ್ರೇಕ್ ಬೀಳುತ್ತಾ ಅಥವಾ ಇನ್ನೂ ಒಂದು 2 ವರ್ಷ ಹಿಂಗೆ ತಳ್ಕೊಂಡು ಹೋಗೋಣ ಅಂತ ಹೈಕಮಾಂಡ್ ಏನಾದ್ರೂ ಸುಮ್ಮನೆ ಆಗತ್ತಾ? ಸಾಹಿತ್ಯ ಒಂದು ಹಂತಕ್ಕೆ ಸ್ಪಷ್ಟತೆಯನ್ನ ಕೊಡ್ಬೇಕು ಹೈಕಮಾಂಡ್ ಅನ್ನುವಂತಹ ನಿಟ್ಟಿನಲ್ಲಿ ನಾಯಕರುಗಳು ಕೇಳ್ತಾ ಇದ್ದಾರೆ. ನಿನ್ನೆ ಶಿವಗಂಗಾ ಬಸವರಾಜ್ ಕೂಡ ಮತ್ತೆ ಆ ವಿಚಾರವನ್ನ ಪ್ರಸ್ತಾಪ ಮಾಡಿರೋದು. ತೆರೆಮರೆಯಲ್ಲಂತೂ ಮತ್ತೆ ಅಂದ್ರೆ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನಗಳು ಒಂದಿಷ್ಟು ತಂತ್ರಗಳಂತೂ ಮಾಡ್ತಾ ಇದ್ದಾರೆ. ಅದರ ಭಾಗವೇ ಏನೋ ವಿದೇಶಿ ಪ್ರವಾಸ ಅನ್ನುವಂತಹದ್ದು ಕೂಡ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ವಲಯದಲ್ಲಿ. ಇದರ ಮಧ್ಯೆ ಇದೀಗ ಏನು ಬಜೆಟ್ ಮುಗಿದ ಬಳಿಕ ಒಂದಿಷ್ಟು ಜನ ಶಾಸಕರುಗಳು ಮತ್ತೆ ಹೈಕಮಾಂಡ್ ಭೇಟಿ ಅಥವಾ ಹೈಕಮಾಂಡ್ ಸ್ಪಷ್ಟತೆಯನ್ನ ಕೊಡದೇ ಇದ್ರೆ ಮುಂದಿನ ಒಂದು ಹಂತಕ್ಕೆ ಕ್ರಾಂತಿಯನ್ನ ಮಾಡ್ಬೇಕು ಅಥವಾ ಗುಂಪು ಕಟ್ಟಿಕೊಂಡು ಹೈಕಮಾಂಡ್ ಭೇಟಿಗೆ ಹೋಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ತಂತ್ರಗಾರಿಕೆಯನ್ನ ಮುಂದುವರಿಸಿದ್ದಾರೆ. ಯಾಕಂದ್ರೆ ಸಮುದಾಯವಾರು ಸಭೆಗಳಂತೂ ಮುಂದುವರೆದಿದೆ. ಸಮುದಾಯದ ಅಂದ್ರೆ ಅಹಿಂದ ಸಮುದಾಯಗಳು ಅಂದ್ರೆ ಇತ್ತೀಚೆಗೆ ಪರಮೇಶ್ವರ್ ನೇತೃತ್ವದಲ್ಲಿ ನಡೀತು. ಎಂ.ಬಿ. ಪಾಟೀಲ್ ಅವರ ನೇತೃತ್ವದಲ್ಲಿ ಲಿಂಗಾಯತ ಸಮುದಾಯ ಶಾಸಕರುಗಳೆಲ್ಲ ಸೇರಿ ಸಭೆಯನ್ನ ಮಾಡಿದ್ರು. ಇದೆಲ್ಲದರ ಮಧ್ಯೆ ಮತ್ತೆ ಡಿಕೆ ಟೀಮ್ ಚುರುಕುಗೊಂಡಿರುವಂತಹದ್ದು ಅಥವಾ ಮತ್ತೆ ಹೇಳಿಕೆಗಳನ್ನ ನೀಡ್ತಾ ಇರುವಂತಹದ್ದು ಎಲ್ಲೋ ಒಂದ್ ಕಡೆ ನಾಯಕತ್ವ ವಿಚಾರವಾಗಿ ಮತ್ತೊಂದು ಸುತ್ತಿನ ಗದ್ದಲ ಶುರುವಾಗುತ್ತಾ ಅನ್ನುವಂಥಕ್ಕೆ ಮುನ್ಸೂಚನೆಗಳ ಇವೆಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಎದ್ದಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಈ ಒಂದು ಪವರ್ ಫೈಟ್ ವಿಚಾರ ಸ್ವಲ್ಪ ದಿನಗಳ ಕಾಲ ತಣ್ಣಗಾಗಿತ್ತು, ಆದರೆ ಮತ್ತೆ ಮುನ್ನೆಲೆಗೆ ಬರುವ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಈಗ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಈ ಒಂದು ಪವರ್ ಫೈಟ್ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದಾರೆ. ಮುಖ್ಯವಾಗಿ ಈ ಒಂದು ನಾಯಕತ್ವ ಬದಲಾವಣೆ ಆಗಲೇಬೇಕು, ಅಟ್ಲೀಸ್ಟ್ ಹೈಕಮಾಂಡ್ ಈಗಲಾದ್ರೂ ಎಂಟ್ರಿ ಆಗಬೇಕು ಈ ಒಂದು ವಿಚಾರಕ್ಕೆ ಅಂತ ಸಾಕಷ್ಟು ನಾಯಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಬಹಳ ಸೈಲೆಂಟ್ ಆಗಿದ್ದಾರೆ. ಯಾವುದೇ ರೀತಿಯ ಕ್ರಮವನ್ನು ಕೂಡ ಜರುಗಿಸ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ನಾಯಕರಲ್ಲಿ ಅಸಮಾಧಾನ ಕೂಡ ಇದೆ. ಯಾಕೆಂತಂದ್ರೆ ಇಷ್ಟು ದಿನಗಳಾದ್ರೂ ಕೂಡ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ. ಹೈಕಮಾಂಡ್ ಈ ಒಂದು ವಿಚಾರವಾಗಿ ಯಾವುದೇ ರೀತಿಯ ರಿಯಾಕ್ಟ್ ಕೂಡ ಮಾಡ್ತಾ ಇಲ್ಲ. ಇನ್ನು ಮುಂದೆಯೂ ಕೂಡ ಇದೇ ರೀತಿ ಹೈಕಮಾಂಡ್ ನಡೆಯನ್ನ ಅನುಸರಿಸ್ತಾ ಹೋದ್ರೆ ಏನಾದ್ರೂ ಕ್ರಾಂತಿ ಮಾಡ್ತಾರಾ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಅಂತ ನೋಡ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ.